ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಪ್ರೀತಿಯೂ ಸಂರಕ್ಷಣೆಯೂ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಯೋಸೇಫನು ತನ್ನ ತಂದೆಗೂ ಅಣ್ಣತಮ್ಮಂದಿರಿಗೂ ತಂದೆಯ ಮನೆಯವರೆಲ್ಲರಿಗೂ ಅವರವರ ಕುಟುಂಬಗಳಿಗೆ ಸೆಗರಿದವರ ಲೆಕ್ಕದ ಪ್ರಕಾರ ಆಹಾರಕ್ಕೆ ಕೊಟ್ಟು ಅವರನ್ನು ಸಂರಕ್ಷಿಸಿದನು. ಆದಿಕಾಂಡ 47:12. ಜೀವಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳ್ ಉಕ್ಕಿ ಉಕ್ಕಿ ಬಾ. ಜೀವಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳ್ ಉಕ್ಕಿ ಉಕ್ಕಿ ಬಾ. ಆಶೀರ್ವದಿಸು ನನ್ ಪ್ರಿಯ ಕರ್ತನೇ, ಆಶೀರ್ವದಿಸು ನನ್ ಪ್ರಿಯ ಕರ್ತನೇ. ಆತ್ಮನವರವ ನನಗೆ ದಯಪಾಲಿಸು, ಆತ್ಮನವರವ ನನಗೆ ದಯಪಾಲಿಸು. ಜೀವಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳ್ ಉಕ್ಕಿ ಉಕ್ಕಿ ಬಾ. ಜೀವಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳ್ ಉಕ್ಕಿ ಉಕ್ಕಿ ಬಾ. ಪ್ರಿಯ ದೇವಮಕ್ಕಳೇ, ಈ ಪ್ರಾರ್ಥನೆಯನ್ನು ನಾನೊಟ್ಟಿಗೆ ಮಾಡಿರಿ. ನನ್ನ ಕೃಪೆ ನಿನಗೆ ಸಾಕು ಎಂದು ಹೇಳಿದ ನಮ್ಮ ಸರ್ವಶಕ್ತನಾದ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಮ್ಮ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗುತ್ತದೆ. ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಪ್ರೀತಿಯೂ ಸಂರಕ್ಷಣೆಯೂ. ಐಗುಪ್ತ್ಯದಲ್ಲಿ ಬಂದ ಭಯಂಕರವಾದ ಬರದ ನಿಮಿತ್ತ ಮೊದಲು ಐಗುಪ್ತ್ಯದವರು ಹಣವನ್ನು ಕೊಟ್ಟು ಯೋಸೇಫನ ಬಳಿಯಿಂದ ಧಾನ್ಯವನ್ನು ಕೊಂಡುಕೊಂಡರು. ತಮ್ಮ ಹೊಲಗದ್ದೆಗಳನ್ನು ಮಾರಿ ಧಾನ್ಯವನ್ನು ಪಡೆದುಕೊಂಡರು. ತಮ್ಮಲ್ಲಿದ್ದದ್ದನ್ನೆಲ್ಲ ಕೊಟ್ಟು ಧಾನ್ಯವನ್ನು ಖರೀದಿಸಿದರು. ಆದರೆ ಯೋಸೇಫನ ಸಹೋದರರು, ಅವರ ಕುಟುಂಬದವರು ಏನನ್ನೂ ಕೊಡದೆ ಐಗುಪ್ತ್ಯದ ಧಾನ್ಯಗಳನ್ನು ಪಡೆದುಕೊಂಡರು. ಯೋಸೇಫನ ಮೂಲಕ ಅವರಿಗೆ ದೊರಕಿದ ಕೃಪೆ ಎಷ್ಟು ದೊಡ್ಡದು! ಇಂದು ಕ್ರಿಸ್ತನು ನಮ್ಮ ಹಿರಿಯ ಸಹೋದರನಾಗಿರುವುದರಿಂದ ನಾವು ಪ್ರತಿದಿನವೂ ಕ್ರಿಸ್ತನ ಪಂಕ್ತಿಯಲ್ಲಿ ಕುಳಿತುಕೊಳ್ಳುವೆವು. ಪರಮಗೀತ 2:4 ನೋಡುವಾಗ, ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು, ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ ಎಂದು ಹೇಳುತ್ತದೆ. ಇಂದು ಕ್ರಿಸ್ತನೊಂದಿಗೆ ಪಂಕ್ತಿಯಲ್ಲಿರುವಾಗ ಆತ್ಮೀಕ ಆಹಾರವಾದ ಪರಲೋಕದ ಮನ್ನದಿಂದ ನಮ್ಮನ್ನು ಪೋಷಿಸುವನು, ಸತ್ಯವೇದದ ರಹಸ್ಯಗಳನ್ನು ತಿಳಿಸುವನು. ಹೌದು ಪ್ರಿಯರೇ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೆಕವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಮತ್ತಾಯನು ಬರೆದ ಸುವಾರ್ತೆ 4:4 ಓದುತ್ತೇವೆ. ಯೋಸೇಫನ ಕಣಜಗಳಿಗಿಂತಲೂ ಪರಲೋಕದ ಕಣಜಗಳು ಎಷ್ಟು ಉತ್ತಮವಾದದ್ದು! ಇಸ್ರಾಯೇಲ್ಯರು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಕರ್ತನು ಮೇಲಿನಿಂದ ಅವರಿಗೆ ಆಹಾರವಾಗಿ ಪರಲೋಕ ಧಾನ್ಯವಾದ ಮನ್ನವನ್ನು ಸುರಿಸಿದನು. ದೇವದೂತರ ಆಹಾರವನ್ನು ಮನುಷ್ಯರು ತಿಂದರು. ಅವರಿಗೆ ತೃಪ್ತಿ ಭೋಜನ ಕೊಟ್ಟಿದೆ ಎಂದು ಕೀರ್ತನೆಗಳು 78:23-25 ಬರೆಯಲ್ಪಟ್ಟಿದೆ. ಯೋಸೇಫನ ಕಣಜಗಳಾದರೋ ಕಾಲ ಕಳೆದಂತೆ ಬರಿದಾದವು, ಆದರೆ ಪರಲೋಕದ ಕಣಜ ಎಂದಿಗೂ ಬರಿದಾಗುವುದಿಲ್ಲ. ಆತನ ಕೃಪೆ ಎಂದಿಗೂ ಮುಗಿದು ಹೋಗುವುದಿಲ್ಲ. ನನ್ನ ಮಗನೇ, ಮಗಳೇ, ನನ್ನ ಕೃಪೆಯೇ ನಿನಗೆ ಸಾಕು ಎಂದು ಕರ್ತನು ಇಂದೂ ಸಹ ಹೇಳುತ್ತಾನೆ. ದೇವಮಕ್ಕಳೇ, ಕರ್ತನನ್ನೇ ಆತುಕೊಳ್ಳಿರಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು ಎಂದು ಅಪೋಸ್ಟಲ್ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4:19 ಹೇಳುತ್ತಾನೆ. ಆದ್ದರಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದು ಎಂದು ಮತ್ತಾಯನು ಬರೆದ ಸುವಾರ್ತೆ 6:25 ಕ್ರಿಸ್ತನು ಹೇಳಿರುವಂತೆ, ಯಾವುದಕ್ಕೂ ಚಿಂತಿಸದೆ ಕರ್ತನ ಮೇಲೆ ನಿಮ್ಮ ಭರವಸವಿಡಿರಿ. ಆಮೆನ್. ನೆನಪಿಗೆ ಮಲಾಕಿ 3:10 ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.
ಜೀವಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳ್ ಉಕ್ಕಿ ಉಕ್ಕಿ ಬಾ. ಜೀವಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳ್ ಉಕ್ಕಿ ಉಕ್ಕಿ ಬಾ. ಆಶೀರ್ವದಿಸು ನನ್ ಪ್ರಿಯ ಕರ್ತನೇ, ಆಶೀರ್ವದಿಸು ನನ್ ಪ್ರಿಯ ಕರ್ತನೇ. ಆತ್ಮನವರವ ನನಗೆ ದಯಪಾಲಿಸು, ಆತ್ಮನವರವ ನನಗೆ ದಯಪಾಲಿಸು. ಜೀವಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳ್ ಉಕ್ಕಿ ಉಕ್ಕಿ ಬಾ. ಜೀವಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳ್ ಉಕ್ಕಿ ಉಕ್ಕಿ ಬಾ.